ಅಲ್ಲೇ ಎಡವಿದ್ದು. ನಾನು ಹೇಳ್ತೀನಲ್ಲ, ಅಲ್ಲೇ ಎಡವಿದ್ದು. ಅವತ್ ರಾತ್ರಿ ನಾನು ಹಾರ್ಟ್ ಕೊಡಕ್ ಸಂದರ್ಭದಲ್ಲೂ ಎಷ್ಟೊಂದ್ ಜನ ಹೇಳ್ತಾರೆ ಹಾರ್ಟ್ ಕೊಟ್ಬಿಟ್ಟಿದ್ರೆ ಗಿಲ್ಲಿ ನಿಮ್ ಕೈ ಬಿಡ್ತಾ ಇರ್ಲಿಲ್ಲ ಅಂತ. ನನ್ ಮನ್ಸು ಹೊಡಿತಲ್ವಾ, ಕಾವ್ಯನ್ಗೆ ಉರ್ಸಕ್ಕೋಸ್ಕರ ನನ್ನ ಯೂಸ್ ಮಾಡ್ಕೊಂಡಂಗ ಆಯ್ತಲ್ವಾ ಗಿಲ್ಲಿ. ಆ ಜಾಗ ನಾನ್ ಕೊಡಲ್ಲ. ಹಂಗಾರೆ ಫ್ಯೂಚರಲ್ಲೂ ಅದೇ ಮಾಡ್ತಿದ್ದ ಅವನು. ಕಾವ್ಯ ಬೇಡ ಅಂದ್ರೆ ಮಾತ್ರ ರಿಷಾ ಬೇಕಾ? ತಪ್ಪಲ್ವಾ? ಅವನು ರ್ಯಾಂಪ್ ವಾಕ್ ಅಲ್ಲೂ ಅದೇ ಮಾಡ್ದ. ಕಾವ್ಯ ರೆಡಿ ಮಾಡಲ್ಲ ಅಂದಷ್ಟೇ ನನ್ನ ರೆಡಿ ಮಾಡಕ್ ಬಂದ ಎಲ್ಲ ಆದ್ರೆ ಕಾವ್ಯ ಇಲ್ಲ ಅಂದಾಗ ಮಾತ್ರ ರಿಷನ್ ಹತ್ರ ಬರ್ಬಾರ್ದು ಅವನು. ರಿಷನ್ ಫ್ರೆಂಡ್ಶಿಪ್ ಬೇಕು ಅಂದ್ರೆ ರಿಷನ್ ಹತ್ರ ಬರ್ಲಿ. ಅದು ನನಗ್ ಬೇಜಾರಾಗಿನೇ ನನಗೆ ಆ ಇನ್ಸಿಡೆಂಟ್ ಇಂದ ಗಿಲ್ಲಿಗೆ ಹಾರ್ಟ್ ಕೊಟ್ಟಿಲ್ಲ ಅನ್ನೋದ್ ಬಿಟ್ರೆ, ನಾನು ಅಲ್ಲೇ ಆರಾಮಾಗಿ ಹೊರಗಡೆನೂ ನಂಗೆ ಗೊತ್ತಿತ್ತು ಹಾರ್ಟ್ ಕೊಟ್ಟಿದ್ರೆ ಜನರೆಲ್ಲರೂ ನನ್ನ ಪಾಸಿಟಿವ್ ಆಗಿ ತಗೊಂತಿದ್ರು. ನನ್ನ ತನ ಬಿಟ್ಟು ನಾನು ಆಡಲ್ಲ. ಆಮೇಲೆ ನನ್ನ ತನ ಬಿಟ್ಟು ನನಗೆ ಆ ಗೆಲುವು ನನಗ್ ಬೇಡ. ನನಗೆ ಅನ್ಫೇರ್ ಅನ್ಸಿದ್ರೆ ನಿಜವಾಗ್ಲೂ ನನಗೆ 1 ಕೋಟಿ ರೂಪಾಯಿ ಕೊಡ್ತೀರಾ ಅಂದ್ರೂ ನಾನು ಇಸ್ಕೊಳಲ್ಲ.